ಯಾವ ಕಾರಣಕ್ಕೆ ಬಿಜೆಪಿ ಓಟ್ ಹಾಕ್ಬೇಕು? ಗಾಳಿಯಲ್ಲಿ ಗುಂಡು ಹೊಡೆಯೋದು ನನಗೆ ಅಭ್ಯಾಸ ಇಲ್ಲ. ನಾವು ಗೆಲ್ಲೋದ್ರಿಂದ ನಮ್ಗೆ ಸರ್ಕಾರ ಬರಲ್ಲ, ಅಥವಾ ಕಾಂಗ್ರೆಸ್ ಸೋತ್ರು ಕೂಡ ಅವ್ರ ಸರ್ಕಾರ ಹೋಗಲ್ಲ. ಮುಸಲ್ಮಾನರಿಗೆ ಬಿಜೆಪಿಯ ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರಿ? ಈಗ ಅವರು ಕೂಡ ಈ ಸಾರಿ ಕಾಂಗ್ರೆಸ್ ಓಟ್ ಹಾಕ. ಕಾಂಗ್ರೆಸ್ ಗೆಲ್ಬೇಕಾ, ಮುಸಲ್ಮಾನರ ಸ್ವಾಭಿಮಾನ ಗೆಲ್ಬೇಕಾ? ಅಹಿಂದ ಓಟ್ ಕೇಳುವಂತ ಯಾವುದೇ ನೈತಿಕತೆ ಕಾಂಗ್ರೆಸ್ಗಿಲ್ಲ ಅಂತ ಅಹಿಂದ ಸಮುದಾಯ ದೊಡ್ಡ ನಾಯಕ ಸಿದ್ದರಾಮಯ್ಯನವರು ಕೇಳಂಗಿಲ್ಲ ನಾವು. ಸಮರ್ಥ ಅಸಮರ್ಥರನ್ನೆಲ್ಲ ಸಮರ್ಥ ಮಾಡಕ್ ಬಂದಿಲ್ಲ ಸಿದ್ದರಾಮಯ್ಯ. ಅದ್ ಹೇಗೆ ನೀವು ಓಟ್ ಕೇಳ್ತೀರಿ? ಸಿದ್ದರಾಮಯ್ಯ ಬಿಜೆಪಿ ಪರವಾಗಿ ಓಟ್ ಕೇಳ್ಬೇಕಾ? ನಿನ್ನೆಲ್ಲ ಕೇಳೋರಲ್ಲ, ಕಾಂಗ್ರೆಸ್ ಅನ್ನು ಮುಗಿಸೋದೇ ನನ್ನ ಕರ್ತವ್ಯ ಅಂದ್ರೆ ಬಾಯಿನೂ ತಪ್ತದ ನಿಮ್ಗೆ, ಇನ್ನೇನೇನು ಯಾವ್ಯಾವ ತಪ್ತದೆ? ಶಿವಶಂಕರಪ್ಪನವ್ರು ಸಮರ್ಥ ಯಾಕೆ ಅಂತ IPL ನಡೀತಾ ಇದೆಯಲ್ಲ, ಅದಕ್ಕೆ ಟಿಕೆಟ್ ಕೇಳಿದ್ದು ಅವ್ರು ಹೋಗಿ ತಗೊಂಡೋಗಿ ನೀವು ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ಟವ್ರು. ಅಲ್ಪಸಂಖ್ಯಾತರನ್ನ ಕರೆಕ್ಟ್ ಆಗಿ ನಡ್ಸ್ಕೊಳ್ಳುವಂತ ಒಪ್ಕೊಳ್ಳುವಂತ ಕೆಲಸ ಮಾಡ್ತೀರಾ ಏನು? ಬಿಜೆಪಿ ಅವ್ರಿಗೆ ಏನ್ ಅನ್ಯಾಯ ಮಾಡಿದೆ? ಯಾರ್ದೋ ಮರ್ಜಿಗೆ ನೀವು ಸಿಕ್ಕಾಕೊಂಡು ನೀವು ಅವ್ರನ್ನ ಉದ್ಧಾರ ಮಾಡ್ತಿದ್ದೀರಿ. ನಿಮ್ಮ ಉದ್ಧಾರ ಯಾವಾಗ ಆಗ್ತದೆ? ಫೈಲ್ಮನ್ ಹೇಳ್ತಾರೆ, ಅಲ್ಲಾನೇ ಬಂದು ವಾಪಸ್ ತಗೊಂಡ್ರೆ ನಾನು ತಗೊಳ್ಳಲ್ಲ. ಬಟ್ ಅಲ್ಲಾ ಬರ್ಲೇ ಇಲ್ಲ, ಮುಲ್ಲಾ ಬಂದ್ ಹೇಳಿದ ತಕ್ಷಣ ತಗೊಂಡ್ಬಿಟ್ರಲ್ರಿ ನೀವು. ಕಾಂಗ್ರೆಸ್ ಅಂತಂದ್ರೆ ಯಾರು? ಗಾಂಧಿ ಅವರೇ ಲೀಡ್ರು, ಇನ್ನೆಲ್ಲ ಗುಲಾಮರು. ಸಿದ್ದರಾಮಯ್ಯನವರು ಕೂಡ ಇವತ್ತು ಕಾಂಗ್ರೆಸ್ ಆ ಫ್ಯಾಮಿಲಿಯ ಗುಲಾಮರು. ಯಾಕೆಂದ್ರೆ ಬರೀ ಅಧಿಕಾರಕ್ಕಾಗಿ ಗುಲಾಮ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ನಮ್ಮ ಕರ್ನಾಟಕದ ಪಕ್ಕ ತಮಿಳುನಾಡು, ಕೇರಳ ಅಸೆಂಬ್ಲಿ ಎಲೆಕ್ಷನ್ ಆಗ್ತದೆ. ಬಟ್ ನಮ್ಮ ರಾಜ್ಯದ ಜನ ಆ ಕಡೆ ಎಲ್ಲೋ ತಿರುಗಿ ನೋಡ್ತಾ ಇಲ್ಲ, ಕೇವಲ ದಾವಣಗೆರೆ ಮತ್ತೆ ಬಾಗಲಕೋಟೆ. ಅದರಲ್ಲೂ ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣ ಜಾಸ್ತಿ. ಬಾಗಲಕೋಟೆಯಲ್ಲಿ ಸುದೀರ್ಘವಾಗಿ ಪ್ರಚಾರ ಮಾಡಿ, ಕಾರ್ಯತಂತ್ರ ಮಾಡಿ, ಅಲ್ಲೆಲ್ಲ ಅಬ್ಬರದ ಭಾಷಣ ಮಾಡಿ ಗೆಲ್ಸ್ಬೇಕು ಅಂತ ಹಠ ತೊಟ್ಟು, ಪಣ ತೊಟ್ಟು, ಬಿಸಿಲು ಓಡಾಡಿ ಈಗ ದಾವಣಗೆರೆ ದಕ್ಷಿಣಕ್ಕೆ ಕಾಲಿಟ್ಟು ಇಲ್ಲಿ ಪ್ರಚಾರಕ್ಕೆ ರೆಡಿ ಆಗ್ತಾವ್ರೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಈಗ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸಮಾಚಾರ? ಸಮಾಚಾರ ನಿಮ್ಮನ್ನು ಕೇಳಲಿಕ್ಕೆ ಬಂದಿದ್ದೀನಿ. ಹೆಂಗಿದೆ ಬೈ ಎಲೆಕ್ಷನ್ ಕತೆ? ಬಾಗಲಕೋಟೆ ನಮ್ಮ ಪರವಾಗಿದೆ ಅಂತ ನನಗನ್ಸಿದೆ. ಕಾರ್ಯಕರ್ತರು ಬಹಳ ಖುಷಿಯಾಗಿದ್ದಾರೆ. ನಮ್ಮ ಅಭ್ಯರ್ಥಿ ಬಹಳ ಸ್ಟ್ರಾಂಗ್. ವಿಶೇಷವಾಗಿ ಇವತ್ತು ಬೆಂಗಳೂರಿಗೂ ನಾವು ಹೋಲಿಕೆ ಮಾಡಿ ನೋಡ್ಬೋದು ಬಾಗಲಕೋಟೆನ. ಯಾಕಂದ್ರೆ ಮುಳುಗಡೆ ಆದ ನಂತರ ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ರಸ್ತೆಗಳು ಇವತ್ತಿಗೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಯಾವ ಟೌನ್ಗಳಲ್ಲೂ ಆ ಥರ ರಸ್ತೆಗಳಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಭಿವೃದ್ಧಿಯ ಹೆಸರು ಬಹಳ ಚೆನ್ನಾಗಿದೆ ಅವರಿಗೆ. ಅದರಿಂದಾಗಿ ಜನ ಬಹಳ ಇಷ್ಟಪಡ್ತಾರೆ. 3 ವರ್ಷಗಳ ಅವರನ್ನು ಕಳ್ಕೊಂಡಿದ್ದೆ ನಾವು ಒಂದು ತಪ್ಪು ಮಾಡಿದ್ದೀವಿ ಅನ್ನೋ ಒಂದು ಭಾವನೆ ಇದೆ. ಅದರಿಂದಾಗಿ ನನಗನ್ಸೋದು ಅವರು ಗೆದ್ದೇ ಗೆಲ್ತಾರೆ, ಏನು ತೊಂದರೆ ಇಲ್ಲ. ಬಾಗಲಕೋಟೆ ಬಿಜೆಪಿ ಗೆಲ್ಲುತ್ತೆ? ಖಂಡಿತ ಗೆಲ್ಲುತ್ತೆ. ದಾವಣಗೆರೆ ದಕ್ಷಿಣ ಕತೆ ಏನು? ಈಗ ನಾನು ಇಲ್ಲಿ ಬಂದಿದ್ದೇನೆ. ನನಗೆ ಮಾಹಿತಿ ನನಗೆ ಸ್ವತಃ ಇಲ್ಲದೆ ನಾನು ಗಾಳಿಯಲ್ಲಿ ಗುಂಡು ಹೊಡೆಯೋದು ನನಗೆ ಅಭ್ಯಾಸ ಇಲ್ಲ. ನಾನು ಇವತ್ತು ಬಂದಿದ್ದೇನೆ, ಆದರೆ ಕೆಲವರಿಂದ ನಾನು ತಿಳ್ಕೊಂಡಿರೋದನ್ನ ಅಷ್ಟೇ ಹೇಳ್ತೇನೆ. ನನಗಿನ್ನೂ ಮಾಹಿತಿ ಸರಿಯಾಗಿಲ್ಲ. ಆದರೆ ನಮ್ಮ ಫೇವರ್ ಇದೆ ಅಂತ ಒಂದು. ಎರಡನೇದು, ಏನು ಈ ಮುಸಲ್ಮಾನ್ ಸಮುದಾಯ ಇದೆ ಅವರ ಇದು ತೀರ್ಪು ಏನಾಗುತ್ತೆ ಅದನ್ನು ನೋಡಿಯೂ ರಿಸಲ್ಟ್ ಬರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ವರ್ಗಗಳು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ನನಗನ್ಸೋದಿಲ್ಲ. ಯಾಕಂತಂದ್ರೆ ಅದೇ ಬಾಗಲಕೋಟೆಯಲ್ಲಿ ನಾವು ಹೋಗಿದ್ದಾಗ ಪ್ರತಿಯೊಬ್ಬರು ನಮ್ಮ ಕಡೆ ಇದ್ದಾರೆ. ಯಾಕೆಂದ್ರೆ ಅವರಿಗೆ ದೋಖ ಆಗಿದೆ. ಮೊದಲನೇದು SCP TSP ಹಣ ಘೋಷಣೆ ಮಾಡಿ ಶೋಷಣೆ ಮಾಡಿರೋದು. ಒಂದು ಕಡೆ ಘೋಷಣೆ ಮುಖ್ಯಮಂತ್ರಿದು, ಇನ್ನೊಂದು ಕಡೆ ಶೋಷಣೆ. 1 ರೂಪಾಯಿ ಅವ್ರಿಗೆ ಸಿಕ್ಕಿಲ್ಲ. ಅದನ್ನು ನಾನು 3 ವರ್ಷದಿಂದ ಜನರ ಗಮನ ಸೆಳೆದು ಕೇಳಿದ್ದೇನೆ. ಇದು ಒಂದಾಯ್ತು. ಎರಡನೇದು, ಈ ಒಳ ಮೀಸಲಾತಿಯ ಗೊಂದಲ ಇವರೇ ಸೃಷ್ಟಿ ಮಾಡಿ ಇವತ್ತು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಎಲ್ಲರನ್ನೂ ಕೂಡ. ಅದರಿಂದ ದಲಿತರ ಮತಗಳು ಬಹುಶಃ ಅವರಿಗೆ ಹೋಗಲ್ಲ. ಇನ್ನು ಹಿಂದುಳಿದವ್ರದ್ದು ಹೋಗಲ್ಲ. ನಮ್ಮದು ಪರ್ಟಿಕ್ಯುಲರ್ಲಿ ಇಲ್ಲಿ ದಲಿತ ಕ್ಯಾಂಡಿಡೇಟು ST. ಅದರಿಂದಾಗಿ ಅಹಿಂದ ಬಗ್ಗೆ ಅವ್ರು ಇಲ್ಲಿ ಭಾಷಣ ಮಾಡಕ್ಕೆ ಆಗಲ್ಲ. ಅಹಿಂದ ವಿಚಾರ ತೆಗೆದು ಅವ್ರು ಇಲ್ಲಿ ಏನಾದರೂ ಭಾಷಣ ಮಾಡಿದ್ರೆ ಅವರೇ ಒಂದು ಪರೀಕ್ಷೆಗೆ ಒಳಪಡಿಸಿದಂಗೆ. ಅದರಿಂದಾಗಿ ಇಲ್ಲಿ ಅವರು ಭಾಷಣ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಒಂದೇ ಫ್ಯಾಮಿಲಿಗೆ ಎಲ್ಲವನ್ನೂ ನೀವು ದಾರಿ ಹಿಡಿತಾ ಇದ್ದಾರೆ ಕಾಂಗ್ರೆಸ್ನವರು. ಬೇರೆಯವರೆಲ್ಲನೂ ನಿಮಗೇನು ಮತ ಹಾಕಲಿಕ್ಕೆ ಯಂತ್ರಗಳ ಅನ್ನೋದೊಂದು. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರಿಗೆ ಬಿಜೆಪಿಯ ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರಿ? ಇವತ್ತು ಅವರದ್ದು ಸ್ವಾಭಿಮಾನದ ಪ್ರಶ್ನೆ ಬಂದ್ಬಿಟ್ಟಿದೆ ಅವ್ರಿಗೆ. ಈಗ ಅವರು ಸ್ವಾಭಿಮಾನ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದರ ಇದು ಬಂದಿದೆ ಅವ್ರಿಗೆ. ಆ ಕಾರಣದಿಂದ ಅವರು ಕೂಡ ಈ ಸಾರಿ ಕಾಂಗ್ರೆಸ್ ಓಟ್ ಹಾಕಲ್ಲ. ನೀವು ಕೇಳ್ಬೋದು ಆಮೇಲೆ ಏನು ಬಿಜೆಪಿಗೆ ಹಾಕ್ಬಿಡ್ತಾರ ಎಲ್ಲ. ನಾನು ಅದನ್ನು ಹೇಳೋದಿಲ್ಲ.
ಮುಸಲ್ಮಾನರ ಸ್ವಾಭಿಮಾನ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಸೋಲಬೇಕು. ಅವ್ರು ಯಾರಿಗೆ ಓಟ್ ಹಾಕ್ತಾರೋ ಅವ್ರ ತೀರ್ಮಾನ ಅವ್ರದ್ದು. ನಮ್ಗೆ ಹಾಕೋದೇ ಇಲ್ಲ ಅಂತಲ್ಲ, ನಮಗೂ ಅಷ್ಟು ಜನ ಓಟ್ ಹಾಕೋರು ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಕಾಂಗ್ರೆಸ್ ಗೆಲ್ಲಬೇಕಾ, ಮುಸಲ್ಮಾನರ ಸ್ವಾಭಿಮಾನ ಗೆಲ್ಲಬೇಕಾ? ಅವ್ರಿಗೆ ನಮ್ಮ BJP ಗುಮ್ಮ ತೋರಿಸಿ ನೀವು ಎಷ್ಟು ದಿನ ಅವ್ರನ್ನ ಹಿಡಿದಿಟ್ಕೊಳಕ್ಕಾಗತ್ತೆ? ಇಂತಹ ಪ್ರಶ್ನೆಗಳು ಅನೇಕ ಇದೆ. ಇದರ ಬಗ್ಗೆ ನಾನು ಇವತ್ತು ನಾಳೆ ಓಡಾಡಿ ನೋಡಿ ವಿಷಯ ತಿಳ್ಕೊಂಡು ನಿಮಗೆ ಮತ್ತೊಂದು ದಿನ ನಿಮ್ಗೆ ಸಿಗ್ತೇನೆ. ಯಾವ ಕಾರಣಕ್ಕೆ ಬಿಜೆಪಿ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಕಾರಣ, ಈಗ ನಿಮ್ಮ ಟ್ರೆಂಡು ನೀವು ತಿಳ್ಕೋಬೇಕು, ಹೇಳ್ತೀರಿ ಏನಾಗುತ್ತೆ ಅಂತ. ಬಟ್ ದಾವಣಗೆರೆ ದಕ್ಷಿಣದ ಜನ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಬಿಜೆಪಿ ಕ್ಯಾಂಡಿಡೇಟ್ಗೆ ಅಂತ? ನೋಡಿ, ದಕ್ಷಿಣದ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ BJPಗೆ ಓಟ್ ಹಾಕ್ಬೇಕು. ಯಾಕೆ ಅಂತಂದ್ರೆ ಇವತ್ತು ದೇಶದ ಪರಿಸ್ಥಿತಿ ನೋಡಿ, ನಾವು ದೇಶ ಮೊದಲು ಅಂತಕ್ಕಂಥ ಒಂದು ಸಂಘಟನೆ. ಕಾಂಗ್ರೆಸ್ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇನ್ನು ಬರೋ ಗಾಂಧಿಗಳು ಅವರೇ ಮುಖ್ಯ ಅನ್ನೋದು ಅವರು. ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ. ಇವತ್ತು ದೇಶ ಸುಭದ್ರವಾಗಿದೆ. ಭ್ರಷ್ಟಾಚಾರದ ಹೊರೆ ಒತ್ಕೊಂಡೇ ಹುಟ್ಟಿರ್ತಕ್ಕಂಥ ಕಾಂಗ್ರೆಸ್ಸು. BJPಯಲ್ಲಿ ಭ್ರಷ್ಟಾಚಾರ ಇಲ್ಲ. ಇವತ್ತು ಮೋದಿಯವರನ್ನ ಭ್ರಷ್ಟಾಚಾರಕ್ಕೆ ಹೋಲಿಕೆ ಯಾರೂ ಮಾಡಲ್ಲ ಇಡೀ ದೇಶದಲ್ಲಿ. ಹೊರ ದೇಶದಲ್ಲಿ ಇವತ್ತು ಯುದ್ಧ ನಡೀತದೆ, ಆದರೂ ಕೂಡ ನಮ್ಮ ಬಗ್ಗೆ ಎಷ್ಟು ಗೌರವ ಬೇರೆ ದೇಶಗಳು ಕೊಡ್ತವೆ. ಇದು ಟೆಸ್ಟಿಂಗ್ ಟೈಮ್ ಇದು. ಇಂಥ ಅನೇಕ ವಿಚಾರಗಳಿರ್ತಕ್ಕಂಥದ್ದು. ಈಗ ನೀವು ಕೇಳಿದ್ರಿ ಯಾಕೆ ಕೊಡಬೇಕು ಅಂತ. ನಾವು ಗೆಲ್ಲೋದ್ರಿಂದ ನಮ್ದು ಸರ್ಕಾರ ಬರಲ್ಲ. ಕಾಂಗ್ರೆಸ್ ಗೆಲ್ಲೋದ್ರಿಂದ ಅವ್ರದ್ದೇನು ಒಂದೊಂದು ಸರ್ಕಾರ ಬರಲ್ಲ. ಅಥವಾ ಕಾಂಗ್ರೆಸ್ ಸೋತ್ರೂ ಕೂಡ ಅವ್ರ ಸರ್ಕಾರ ಹೋಗಲ್ಲ. ಇಂಥ ಸಂದಿಗ್ಧ ಸಮಯದಲ್ಲಿ ನೀವು ಕೇಳಿದ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾಕೆ ಕೊಡಬೇಕು ಅಂತ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನರಿಗೆ ಒಂದು ಮೆಸೇಜ್ ಕೊಡ್ಬೇಕಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ ಎಲ್ಲರಿಗೂ ದೋಖಾ ಮಾಡಿ ಬದುಕ್ತಾ ಇದೆಯಲ್ಲ, ಅದಕ್ಕೆ ಒಂದು ಮೆಸೇಜ್ ಕೊಡಬೇಕು. ಸುಳ್ಳು ಹೇಳಿನೇ ಇವತ್ತು ಅಧಿಕಾರ ಮಾಡ್ತಿದಾರಲ್ಲ, ಅದಕ್ಕೆ ಕೊಡಬೇಕು. ಅಧಿಕಾರ ದಾಹಕ್ಕಾಗಿ ಒಬ್ಬರ ಕಾಲು ಒಬ್ರು ಹಿಡ್ಕೊಂಡೇ ಜಗಳ ಮಾಡ್ಕೊಂಡು ಇದಾರಲ್ಲ, ಅದಕ್ಕೆ ಕೊಡಬೇಕು. ಗ್ಯಾರಂಟಿಗಳ ಹೆಸರುಗಳನ್ನಲ್ಲೇನೆ ಎಲ್ಲರಿಗೂ ಗ್ಯಾರಂಟಿ ಹೆಸರು ಕೊಟ್ಟು ಅದರಲ್ಲೇ ಮೋಸ ಮಾಡಿ ಎಲ್ಲರನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕೊಡಬೇಕು. ಬೆಲೆಗಳು ಪ್ರತಿ ದಿವಸ ಏರ್ತವಲ್ಲ, ಅದಕ್ಕೆ ಕೊಡಬೇಕು. ಆ ಕಾರಣದಿಂದ BJPಗೆ ಓಟ್ ಕೊಡು. ತುಂಬಾ ಅದ್ಭುತವಾಗಿ ಪದಗಳನ್ನ ಪೋಣಿಸಿ ಅಚ್ಚುಕಟ್ಟಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರಿ. ಯಾವ ಕಾರಣಕ್ಕೆ ನಿಮ್ಗೆ ಕೊಡ್ಬೇಕು, ಅವ್ರು ಕೊಡಬಾರ್ದು ಅಂತ. ಬಟ್ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಅಹಿಂದ ಓಟ್ ಕೇಳುವಂತ ಯಾವುದೇ ನೈತಿಕತೆ ಕಾಂಗ್ರೆಸ್ಗಿಲ್ಲ ಅಂತೀರಿ. ಅಹಿಂದ ಸಮುದಾಯ ದೊಡ್ಡ ನಾಯಕ ಸಿದ್ದರಾಮಯ್ಯನವರು ಕೇಳಂಗಿಲ್ಲನವರು? ಈ ದೊಡ್ಡ ನಾಯಕ ಬಂದು ಅಹಿಂದ ಅಭ್ಯರ್ಥಿ BJP ಅವ್ರು ಕೊಟ್ಬಿಟ್ಟಿದ್ದಾರೆ, ಆದ್ರಿಂದ ಅವ್ರಿಗೆ ಓಟ್ ಕೊಡು ಅಂತ ಹೇಳ್ಬೇಕು. ಸಿದ್ದರಾಮಯ್ಯ BJP ಪರವಾಗಿ ಓಟ್ ಕೇಳ್ಬೇಕಾ? ನಿನ್ನೆಲ್ಲ ಕೇಳೋರಲ್ಲ. ಇತ್ತೀಚೆಗೆ ಒಂದು ವಿಡಿಯೋಗಳು ಓಡಾಡ್ತಾವೆ ನೋಡು, ಕಾಂಗ್ರೆಸ್ ಅನ್ನು ಮುಗಿಸೋದೇ ನನ್ನ ಕರ್ತವ್ಯ ಅಂದ್ರೆ ಬಾಯಿನೂ ತಪ್ತದ ನಿಮಗೆ. ಇನ್ನೇನೇನು ಯಾವ್ಯಾವಾಗ ತಪ್ತದೆ, ಯಾವ್ಯಾವಾಗ ಏನೇನು ತಪ್ಪಿದೆ ನಿಮಗೆ ನೋಡಿ. ಅಹಿಂದ ಅಭ್ಯರ್ಥಿ ನಮ್ಮವನು, ಹೌದಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವು ಗೌರವ ಕೊಡೋದಾದ್ರೆ ಅವ್ರ ವಿರುದ್ಧ ನೀವು ಅದೇ ಹೇಗೆ ಭಾಷಣ ಮಾಡ್ತೀರಿ? ಬಹಳ ಒಳ್ಳೆ ಇದು ಅಭ್ಯರ್ಥಿ, ಅದ ಸಮರ್ಥ ಅಂತ. ಅಸಮರ್ಥರನ್ನೆಲ್ಲ ಸಮರ್ಥ ಮಾಡಕ್ ಬಂದಿದ ಸಿದ್ದರಾಮಯ್ಯ? ಅದೇಗೆ ನೀವು ಓಟ್ ಕೇಳ್ತೀರಿ? ಅಜ್ಜ ಪಾಪ ಅವ್ರ ಗೌರವ ಇದೆ ನಮ್ಗೆ, ಯಾಕಂತಂದ್ರೆ ಶಾಮ್ನೂರ್ ಗೌರವ ಅಂತ ಅವರೇ ಹೇಳಿದ್ದಾರೆ. ಮೋದಿಯವರಂತ ಇಂದಿರಾ ಗಾಂಧಿಯೂ ಮೋದಿಗೆ ಸಮ ಅಲ್ಲ ಹೇಳಿದ್ದಾರೆ, ನೋಡಿದಾರ ನೀವು? ಅಂತ ಅಧಿಕಾರ ಮಾಡತಕ್ಕಂತ ಒಂದು ಇದಿದೆ, ಅವರಿಂದ ಗೌರವ ಬಂದಿದೆ ದೇಶಕ್ಕೆ ಅಂತ ಹೇಳಿದ್ದಾರೆ ಅವರೇನೆ. ನಿಮ್ಮರ್ಥ ಶಿವಶಂಕರಪ್ಪನವ್ರಿಗೆ ಸಮರ್ಥ ಯಾಕೆ ಅಂತ? ಅವ್ರು ಬಹುಶಃ IPL ನಡೀತಾ ಇದೆಯಲ್ಲ, ಅದಕ್ಕೆ ಟಿಕೆಟ್ ಕೇಳಿದ್ದು. ಅವ್ರು ಹೋಗಿ ತಗೊಂಡೋಗಿ ನೀವು ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ಟವ್ರು. ಏನ್ ಅವ್ರೇನ್ ಗೊತ್ತಾಗ್ಲಿಲ್ಲ ಅವ್ರಿಗೆ, ಕೇಳ್ಬಿಟ್ಟವ್ರಲ್ಲಿ. ಚೆನ್ನಾಗಿ ಹೇಳ್ತೀರಪ್ಪ. ಈಗ ರಿಯಾಲಿಟಿ ಏನು ಗೊತ್ತಾ? 86,000 ಮುಸಲ್ಮಾನರು ಮತಗಳು ಎಲ್ಲರೂ ಸೇರ್ಕೊಂಡಂಗೆ ಅಹಿಂದ ಮತ 1.5 ಲಕ್ಷ ಇದ್ದಾಗೂ ಕೂಡ ಅಹಿಂದ ಹೆಸರಲ್ಲಿ ಸಿದ್ದರಾಮೋತ್ಸವ ಮಾಡಿ ದಾವಣಗೆರೆಯಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಅಹಿಂದಾಗೆ ಟಿಕೆಟ್ ಕೊಡಲ್ಲ ಅಂದ್ರೆ ಹೆಂಗೆ ಅಂತ ಒಂದು ಪ್ರಶ್ನೆಗಳು. ಫಾರ್ ದ ಫಸ್ಟ್ ಟೈಮ್ ನಾನು ಗ್ರೌಂಡ್ಗೆ ಹೋದಾಗ BJP ಬಂದ್ರೆ ನಿಮ್ಗೆ ಸಮಸ್ಯೆ ಅಂತ ಕಾಂಗ್ರೆಸ್ ಅವರು ಮುಸಲ್ಮಾನರ ಮತ ಹಾಕ್ಸ್ಕೊತಾ ಇದ್ರು. ಈಗ BJP ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ ಸೋಲ್ಬೇಕು ಅಂತ ಒಂದಷ್ಟು ಮುಸಲ್ಮಾನರ ದನಿಗಳು ಶುರುವಾಗಿದೆ.
ಮೊದಲು ಒಬ್ರು ಇರಲ್ಲ, 100 ಜನ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್, ನೋ ಆಲ್ಟರ್ನೇಟಿವ್ ಅಂತಿತ್ತು. ಬಿಜೆಪಿ ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ ಸೋಲ್ಬೇಕು ಅನ್ನೋದು ಒಂದಷ್ಟು ಜನ, ಅದಷ್ಟು ಜನದಲ್ಲಿ 2-3 ಸೆಕೆಂಡ್ರಿ, ವೋಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಈ ತರ ಶುರುವಾಗಿದೆ. ಅಟ್ಲೀಸ್ಟ್ ಇನ್ಮೇಲೆ ಆದ್ರೂ ನೀವು ಅಲ್ಪಸಂಖ್ಯಾತರನ್ನ ಕರೆಕ್ಟ್ ಆಗಿ ನಡ್ಸ್ಕೊಳ್ಳುವಂತ ಒಪ್ಕೊಳ್ಳುವಂತ ಕೆಲಸ ಮಾಡ್ತೀರಾ ಏನು? ನೋಡಿ, ಎಲ್ಲಾ ಸಮುದಾಯಗಳು ಎಲ್ಲಾ ರೀತಿಯ ಮನಸ್ಥಿತಿಯ ಜನರು ಇರ್ತಾರೆ. ಬಿಜೆಪಿ ಅವ್ರಿಗೆ ಏನು ಅನ್ಯಾಯ ಮಾಡಿದೆ? ನನ್ನ ಪ್ರಶ್ನೆ ಅವ್ರಿಗೆ. ಅನೇಕರು ಮಾತಾಡ್ತಾರೆ ಈಗ, ಆ ವಿದ್ಯಾವಂತರು, ಅನುಭವ ಇರೋರು. 12 ವರ್ಷ ಮೋದಿ ಅವರು ದೇಶ ಆಳ್ತಾ ಇದ್ದಾರೆ, ನಮ್ಗೇನು ಅನ್ಯಾಯ ಆಗಿದೆ? ಅವರೇ ಕೇಳ್ತಾರೆ. ಅದರಿಂದಾಗಿ ಇವರನ್ನು ನಾವು ಇಷ್ಟು ಕಾಂಗ್ರೆಸ್ಸೇ ಗೆಲ್ಲಬೇಕು ಅಂತ ಮಾಡ್ತೀವಲ್ಲ, ಇವರಿಂದ ನಮ್ಗೇನು ಒಳ್ಳೇದಾಗಿದೆ? ಈ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗಿಲ್ಲ, ಅವರಲ್ಲೇ ಆಗಿದೆ. ಆಮೇಲೆ ನಾವು ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿರುವಂಥದ್ದು ಯಾವ್ದನ್ನ ಒಂದು ಉದಾಹರಣೆ ಹೇಳಿ. ಕಾಂಗ್ರೆಸ್ಸು ಅವರ ತಲೆಗೆ ಬಿಟ್ಟಿರ್ತಕ್ಕಂಥ ವಿಷ ಜಂತುಗಳು ಬದುಕಿವೆ. ಆ ವಿಷದ ಜಂತುಗಳ ಕೆಲಸ ಏನ್ ಮಾಡ್ತಾ ಇವೆ ಅಂದ್ರೆ, ಕಾಂಗ್ರೆಸ್ಸೇ ನಿಮ್ಮನ್ನು ರಕ್ಷಣೆ ಮಾಡೋಂಥದ್ದು ಬೇರೆ ಯಾರು ಇಲ್ಲ ಅನ್ನೋ ಮಾತುಗಳು. ನಮಗೆ ಬಿಜೆಪಿ ಬಂದ್ರೆ ನಿಮ್ಮನ್ನ ಏನ್ ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ನಾವ್ ಏನ್ ಮಾಡಿದೀವಿ? ಏನು ಮಾಡಿಲ್ಲ. ಅವ್ರನ್ನ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮುಸ್ಲಿಮಾನ್ ಬಂಧುಗಳಿದ್ರೆ ಅವರು ಈ ದೇಶದಲ್ಲೇ ಇರೋದು. ನೆಮ್ಮದಿ ಆಗಿದ್ರೆ ಮಾತ್ರ ನೆಮ್ಮದಿ ಆಗಿದ್ದಾರೆ ಅಂತ ಅಲ್ವಾ? ನೆಮ್ಮದಿ ಇಲ್ವಾ ಅವ್ರಿಗೀಗ? ಅವರಿಗೆ ಏನೇನು ತೊಂದರೆ ಆಗಿಲ್ಲ ಈ ಇಲ್ಲ. ನೋಡಿ, ಪಾಕಿಸ್ತಾನದಲ್ಲಿ ಅವರವರೇ ಜಗಳ, ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಅವರವ್ರದೇ ಜಗಳ. ನೀವೆಲ್ಲೇ ಹೋಗಿ, ಇಸ್ಲಾಂ ಕಂಟ್ರಿಗಳಿಗೆ ಹೋಗಿ, ನೀವು ನೋಡಿ, ಇಸ್ಲಾಂ ಎಲ್ಲ ಅವರೇ ಇರೋದು. ಸಮಸ್ಯೆ ಇದೆ. ಭಾರತ ದೇಶದಲ್ಲಿ ಅವ್ರಿಗೆ ಸಮಸ್ಯೆ ಇಲ್ಲ. ಯಾಕೆ? ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸರ್ವರನ್ನ ರಕ್ಷಣೆ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥದ್ದನ್ನು ಕೊಟ್ಟಿದೆ. ಅದರ ಪ್ರಕಾರ ನೀವು ಕಾಂಗ್ರೆಸ್ ಮಾಡಲಿ, ಬಿಜೆಪಿ ಅಧಿಕಾರ ಮಾಡಲಿ, ಯಾರೇ ಮಾಡಲಿ, ಅವ್ರನ್ನ ರಕ್ಷಣೆ ಮಾಡ್ಬೇಕು. ದೇ ಆರ್ ಮೈನಾರಿಟೀಸ್. ದೋ ದೇ ಆರ್ ಮೆಜಾರಿಟಿ, ವಿ ಕಾಲ್ ದೆಮ್ ಆಸ್ ಮೈನಾರಿಟಿ ಅಂಡ್ ಗಿವಿಂಗ್ ಆಲ್ ಅಪರ್ಚುನಿಟೀಸ್ ಟು ದೆಮ್. ಈ ಎಲ್ಲ ಕಾರಣಗಳಿಂದ ಅವರು ಸುಭದ್ರವಾಗಿದ್ದಾರೆ. ಆ ಸುಭದ್ರತೆಯನ್ನ ಅವ್ರು ಹಾಳು ಮಾಡ್ಕೊಳ್ಬಾರ್ದು. ಯಾರದೋ ಮರ್ಜಿಗೆ ನೀವು ಸಿಕ್ಕಾಕೊಂಡು ನೀವು ಅವ್ರನ್ನ ಉದ್ಧಾರ ಮಾಡ್ತಿದ್ದೀರಿ. ನಿಮ್ಮ ಉದ್ಧಾರ ಯಾವಾಗ ಆಗ್ತದೆ? ಅದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಸ್ವಾಭಿಮಾನವನ್ನ ನೀವು ಇವತ್ತು ಗಳಿಸ್ಕೊಳ್ಬೇಕು. ನಾನು ಹೇಳೋದು, ಆಯ್ತು, ಬಿಜೆಪಿ ನಿಮ್ಮ ಪಾಲಿಗೆ ಇಲ್ಲ ಅಂತ ಹೇಳಿ ನೀವು ಕಾಂಗ್ರೆಸ್ನವರು, ಅದು ಅವರೇ ಯೋಚನೆ ಮಾಡಲಿ. ನೀವು ಅವ್ರಿಗೆ ಮಾಡಿದ್ದೇನು ಹೇಳಿ? ಇವತ್ತು ಅನ್ಯಾಯ ಮಾಡಿಲ್ವಾ ನೀವು ಅವ್ರಿಗೆ? ಹಾಗಿದ್ರೆ ನೀವು ಹೇಳಿದ್ರೆ 86,000 ಜನ ಅನ್ನೋರಿಗೆ ಒಂದು ಕುಟುಂಬದ ಗುಲಾಮ ಆಗಿ ಅಂತಂದ್ರೆ ಹೋಗ್ತೀರಾ? ಅವ್ರ ಯಾರೋ ಕುಸ್ತಿ ಪೈಲ್ಮಾನ್ ಹೇಳ್ತಾರೆ, ಅಲ್ಲಾನೇ ಬಂದು ವಾಪಸ್ ತಗೊಂಡ್ರೆ ನಾನು ತಗೊಳ್ಳಲ್ಲ ಅಂತ. ವಾಪಸ್ ಹೋಗಾಯ್ತಾರೆ. ಅದನ್ನೇ ಹೇಳೋದು. ಬಟ್ ಅಲ್ಲಾ ಬರಲೇ ಇಲ್ಲ. ಮುಲ್ಲಾ ಬಂದ್ ಹೇಳಿದ ತಕ್ಷಣ ತಗೊಂಡ್ಬಿಟ್ರಲ್ರಿ ನೀವು. ಯಾರು ಮುಲ್ಲಾ? ಸಿದ್ದರಾಮಯ್ಯ ಬಂದ್ ಹೇಳಿದ ತಕ್ಷಣ ತಗೊಂಡ್ಬಿಟ್ರಿ. ಆ ಪಾಪ ಜಮೀರು ಏನೋ ಮಾಡ್ಕೊಂಡು ಓಡಾಡ್ಕೊಂಡು ಒಂದು ಮಂತ್ರಿ ತಗೊಂಡು ಜನ ಕಟ್ಕೊಂಡು, ಅಟ್ಲೀಸ್ಟ್ ನೋಡಿ, ಮುಸ್ಲಿಮಾನರಿಗೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಲೀಡರ್ ಅಂತ ಯಾರು ಇಲ್ಲ. ಇರೋದ್ರಲ್ಲೇ ಆ ಜಮೀರ್ ಅಷ್ಟೋ ಇಷ್ಟೋ ಇದು ಮಾಡ್ತಿದ್ರು. ಅವ್ರನ್ನ ತುಳಿದು ಬಿಟ್ರಲ್ಲ ಇವತ್ತು. ಮುಸ್ಲಿಂ ಲೀಡರು ಕಾಂಗ್ರೆಸ್ನ ಮಟ್ಟಕ್ಕೆ ಬೆಳೆಯಕ್ಕೆ ಬಿಟ್ಟಿಲ್ಲ ಯಾರನ್ನು. ಜಾಫರ್ ಶರೀಫ್ ಅವರು ದೊಡ್ಡ ನಾಯಕರು ಅಂತ ಇತ್ತು ಒಂದು ಕಾಲದಲ್ಲಿ. ಅವ್ರನ್ನ ವಿಧಾನಸೌಧದಲ್ಲಿ ಮೂಲೆಯಲ್ಲಿ ಹಾಕೊಂಡು ಹೊಡೆದ್ರು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ. ಯಾಕೆ ಗೊತ್ತಾ? ಯಾರು ಕೂಡ ಒಂದು ಸಮುದಾಯದಿಂದ ದೊಡ್ಡ ಲೀಡರ್ ಆಗಿ ಬೆಳಿಬಾರ್ದು. ಬೆಳೆದು ಬಿಟ್ರೆ ಅವರಿಂದ ಜನ ಹೋಗ್ಬಿಡ್ತಾರೆ. ಹೋಗದೆ ಕಾಂಗ್ರೆಸ್ ಇಂದ ಜನ ಇರ್ಬೇಕಷ್ಟೇ. ಬಂಗಾರಪ್ಪನವ್ರನ್ನ ಏನ್ ಮಾಡಿದ್ರು? ದಿವಂಗತ ಬಂಗಾರಪ್ಪನವ್ರು. ಅವರು ಯಾರಿಗೆ ಹಿಂಗ್ ಓಟ್ ಹಾಕಂತಂದ್ರೆ ಹಾಕುವಂತ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಅದಕ್ಕೆ ಒಬ್ಬರು ಲೀಡರ್ ಆಗಿ ಬೆಳೆದು ಬಿಡಬಾರ್ದು. ಅವರು ಕಾಂಗ್ರೆಸ್ಸೇ ಲೀಡರ್ ಇರಬೇಕು, ಇನ್ನೆಲ್ಲ ಫಾಲೋವರ್ಗಳಿರ್ಬೇಕು. ಅಂದ್ರೆ ಕಾಂಗ್ರೆಸ್ ಅಂತಂದ್ರೆ ಯಾರು? ಗಾಂಧಿ ಫ್ಯಾಮಿಲಿ, ಅವರೇ ಲೀಡರು, ಇನ್ನೆಲ್ಲ ಗುಲಾಮರು. ಇವತ್ತು ಅದೇ ನಡೀತಿರೋದು. ಸಿದ್ದರಾಮಯ್ಯನವರು ಕೂಡ ಇವತ್ತು ಕಾಂಗ್ರೆಸ್ ಆ ಫ್ಯಾಮಿಲಿಯ ಗುಲಾಮರು. ಯಾಕೆಂದ್ರೆ ಬರೀ ಅಧಿಕಾರಕ್ಕಾಗಿ ಗುಲಾಮರು. ಎಸ್, ನೀವು ನಿಮ್ದೇ ಆದಂತ ದಾಟಿಯಲ್ಲಿ ನಿಮ್ದೇ ಆದಂತ ವಿಶ್ಲೇಷಣೆ, ವ್ಯಾಖ್ಯಾನ ಎಲ್ಲವನ್ನೂ ಮಾಡ್ತೀರಿ. ಫೈನಲಿ ಇಷ್ಟೆಲ್ಲ ಹೇಳೋದ್ರ ಮೂಲಕ ನಿಜವಾದ ಹೈಂದ ಕ್ಯಾಂಡಿಡೇಟೇ ನಮ್ದು. ನೀವು ಹೈಂದ ನಾಯಕ ಅನ್ಕೊಂಡು ಬಂದು ಭಾಷಣ ಮಾಡಂಗಿಲ್ಲ. ಮಾಡೋದಿದ್ರೆ
ಬಿಜೆಪಿ ಕ್ಯಾಂಡಿಡೇಟ್ ವೋಟ್ ಹಾಕಿ ಅಂತ ಕೇಳಬೇಕು ಅಂತ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಿದ್ದೀರಿ. ಏನೋ ಅದೆಲ್ಲ ರಾಜಕಾರಣದಲ್ಲಿ ಸಾಧ್ಯ ಆಗಲ್ಲ, ಆದ್ರೆ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ಅಹಿಂದ ಅನ್ನೋದು ಬಿಟ್ಬಿಡ್ಬೇಕು ಅವ್ರು, ಬಿಟ್ಬಿಡ್ಬೇಕಾ? ಬಿಟ್ಬಿಡ್ಬೇಕು ಅವರು. ಅಹಿಂದ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ಅಂದ್ರೆ ಅಲ್ಪಸಂಖ್ಯಾತರು, ನೀವು ಅವ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಎಲ್ಲ ಆಗೋಯ್ತು. ಇನ್ಯಾಕೆ ನಂಬಬೇಕು ನಿಮ್ಮನ್ನವರು? ಈಗ ದಲಿತರಿಗೆ ನೀವು ಮಾಡಿರೋಷ್ಟು ದೋಖ ನಿಮ್ಮ ಇದರಲ್ಲಿ ಯಾರು ಮಾಡಿಲ್ಲ. ದಲಿತರು ಮುಖ್ಯಮಂತ್ರಿ ಆಗೋದ್ರಿಂದ ಹಿಡಿದು ಎಲ್ಲ ತಪ್ಪಿಸಿದ್ದು ನೀವು. ಘೋಷಣೆ ಮಾಡಿ 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 42,000 ಕೋಟಿ, ಈ ಸಾರಿ 44,000 ಕೋಟಿ SCPT ಕೊನೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 44,000 ಕೋಟಿ, 42 ಹೋದ ವರ್ಷದ್ದು, 21,000 ಕೋಟಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ಬಿಡ್ತದೆ. 14,000 ಕೋಟಿ ನೀವು ಗ್ಯಾರಂಟಿಗಳಿಗೆ ತೆಗೆದಿದ್ರಿ. ಬರೀ 7,000 ಕೋಟಿ ಉಳಿದಿದ್ದು ಅದರಲ್ಲಿ ಇಲ್ದಿದ್ದೆಲ್ಲ ಮಾಡಿದ್ದೀವಿ. ಆ ಜನಾಂಗಕ್ಕೆ ಏನು ಸಿಕ್ಕಿಲ್ಲ. ಒಂದು ಗ್ಯಾರಂಟಿಗಳಿಗೆ 54,000 ಕೋಟಿ ಇಟ್ಟಿದ್ದೀವಿ ಅಂದ್ರಿ. 54,000 ಎಲ್ರಿಗೂ ತಾನೇ. ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಆದ್ರೆ ಮಹಾದೇವಪ್ಪನಿಗೆ ಫ್ರೀ ಕೊಡ್ಲೇ ಇಲ್ಲ. ಏನ್ ಮಾಡಿದಿರಿ? ಆ ದುಡ್ಡನ್ನು, ನಮ್ಮ ದುಡ್ಡನ್ನು ಎತ್ಕೊಂಡು ಕೊಡ್ತಾ ಇದ್ದೀರಿ. ಅಂದಮೇಲೆ 54,000 ಕೋಟಿಯಲ್ಲಿ ದಲಿತರಿಗೆ ಭಾಗ ಇಲ್ವಾ? ಎಲ್ರಿಗೂ ತಾನೇ ನೀವು ಕೊಟ್ಟಿದ್ದು ಗ್ಯಾರಂಟಿ. ಅವ್ರಿಗೆ ಮಾತ್ರ ಕೊಡದೆ ಅವ್ರಿಗೆ ಇಟ್ಟಿರೋ ಅಭಿವೃದ್ಧಿಗೆ ಇಟ್ಟಿರೋ ದುಡ್ಡನ್ನು ಮಾತ್ರ ಅವ್ರಿಗೆ ಕೊಟ್ಬಿಟ್ಟು ಗ್ಯಾರಂಟಿ ಅಂತಿರಲ್ಲ. ಯಾವ್ದಿದು? ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾರ್ಟಿ? ಅದರಿಂದ ದೋಖಾ ಮಾಡಿದ್ದಾರೆ. ಆದ್ರಿಂದ ದಲಿತರು ಅವ್ರನ್ನ ನಂಬಲ್ಲ. ಇವಾಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಮುಸಲ್ಮಾನರು ನಂಬಲ್ಲ ಅಂದ್ಮೇಲೆ ನಿಮ್ಮ ಕೈ ಹಿಡಿಯಾರ ಯಾರ್ರಿ? ನಿಮ್ಮ ಕೈಯಿನ ಮೇಲೆ ಶಕ್ತಿಹೀನ ಕೈ ಅಷ್ಟೇ. ಎಸ್, ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ತೀರಿ, ಕೇಳಕ್ ಕಿವಿಗೆ ಇಂಪಾಗಿರುತ್ತೆ. ಬಟ್ ಅದು ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಹೌದು, ಕರೆಕ್ಟ್ ಹೇಳ್ತೀವಿ. ವಾಸ್ತವ ಹೇಳ್ತಾ ಇದೀರಾ, ಐ ಅಗ್ರಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಕೈ ಕೊಟ್ರಿ, ದಲಿತರಿಗೆ SC ST ಏನು ಮೀಸಲಿಟ್ಟ ಹಣದಲ್ಲಿ ಅವ್ರಿಗೆ ಖರ್ಚು ಮಾಡಿದ ಗ್ಯಾರಂಟಿ ಬಳಸ್ಕೊಂಡು ಕೈ ಕೊಟ್ರಿ. ನೀವ್ ಹೆಂಗೆ ಹೋದ್ಮೇಲೆ ನೀವ್ ಹೆಂಗೆ 5 ಲೀಡರ್ ಆಗ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದೀರಿ. ಐ ಅಗ್ರಿ. ನೀವು ಚೆನ್ನಾಗಿದೆ, ವಿಷಯ ಕರೆಕ್ಟ್ ಆಗಿದೆ. ಬಟ್ ಜನಕ್ಕೆ ಅರ್ಥ ಆಗತ್ತ ಅಂತ ಅರ್ಥನ ಇಂಪಾರ್ಟೆಂಟ್. ಜನರನ್ನ ತುಂಬಾ ದಿವಸ ನೀವು ಮೋಸ ಮಾಡಕ್ಕಾಗಲ್ಲ. ಬುದ್ಧಿವಂತರಿದ್ದಾರೆ. ರಾಜಕಾರಣ ನಾನೊಬ್ಬನೇ ಮಾಡ್ತೀನಿ ಅಂತ ತಿಳ್ಕೊಬಾರದು. ಇವತ್ತು ಪ್ರತಿ ಮನೆಯಲ್ಲೂ ರಾಜಕೀಯನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಪೊಲಿಟಿಕ್ಸ್ ಈಸ್ ಅನ್ ಅಲ್ಟಿಮೇಟ್. ಎಲ್ಲರೂ ತಿಳ್ಕೊಳ್ಳೇಬೇಕು. ಅದರಲ್ಲೂ ನಿಮ್ಮ ಮೀಡಿಯಾಗಳ ಮೂಲಕ ಇವತ್ತು ರಾಜಕಾರಣಿಗಳಿಗಿಂತ ಚೆನ್ನಾಗಿ ಮಾತಾಡೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಜನ ಅರ್ಥ ಮಾಡ್ಕೊಳ್ತಾರೆ. ಏನ್ ನಡೀತು, ಬಡ್ಜೆಟ್ ಏನಾಯ್ತು, ಯಾರಿಗೇನು ಕೊಟ್ರು, ಯಾರಿಗೆ ತಲುಪ್ತು, ಯಾರಿಗೆಲ್ಲ ಅಲ್ವಾ? ಮೋಸ ತುಂಬಾ ದಿವಸ ನಡೆಯೋದಿಲ್ಲ. ಅದಕ್ಕೆ ಅಲ್ಲಲ್ಲೇ ಉತ್ತರ ಕೊಡ್ತಾರೆ. ಎಸ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಅಟಾಚಲ ಜಾಸ್ತಿ, ಹಾಗಾಗಿ ವಿಷಯವನ್ನ ನೀಟಾಗಿ ಹೇಳಬೇಕು ಅಂತ ಹೇಳ್ತಾರೆ. ತುಂಬಾ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ್ದಾರೆ. ಬಟ್ ಕೆಲವೊಂದು ವಾಸ್ತವಗಳು, ಸತ್ಯಗಳಿದ್ರು ಕೂಡ ಜನಗಳು ರಿಯಾಕ್ಟ್ ಮಾಡೋ ರೀತಿ, ನೀತಿಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದಂಥ ಸಿದ್ದರಾಮಯ್ಯನವರು, ದಲಿತರಿಗೆ SC TSP ಅಲ್ಲಿ ಮೋಸ ಮಾಡಿದಂಥ ಸಿದ್ದರಾಮಯ್ಯನವರು, ಮತ್ತೆ ಹೋದ್ಮೇಲೆ ಅವ್ರು ಅಹಿಂದ ಲೀಡರ್ ಆಗಿ ಉಳ್ಕೊಳ್ಳಲ್ಲ. ಹಾಗಾಗಿ ಅವ್ರಲ್ಲಿ ಅಹಿಂದ ಹೆಸರು ಹೇಳ್ಕೊಂಡು ಮತ ಕೇಳಂಗಿಲ್ಲ. ಬಿಕಾಸ್ ಆಫ್ ಅಹಿಂದ ಕ್ಯಾಂಡಿಡೇಟ್ BJP ಅವರು ಅನ್ನೋ ಮಾತನ್ನ ಹೇಳ್ತಾವ್ರೆ. ಬಟ್ ಎಷ್ಟು ಮಟ್ಟಿಗೆ ಲಾಜಿಕ್ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಕೆಲವೊಂದು ವಾಸ್ತವಗಳಿದೆ ಅವರ ಪ್ರಕಾರ. ಹಾಗಾಗಿ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.